ಹಬ್ಬ ಹರಿದಿನಗಳಲ್ಲಿ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ನಮಗೆ ಥಟ್ ಅಂತ ನೆನಪಿಗೆ ಬರುವ ಒಂದು ಸಿಹಿ ಪದಾರ್ಥ ಅಂದರೆ ಅದು ಹೆಸರುಬೇಳೆ ಪಾಯಸ. ಹೆಸರುಬೇಳೆ ಪಾಯಸ ಸೇವನೆ ಮಾಡಲು ಬಾಯಿಗೆ ತುಂಬಾ ರುಚಿಸುತ್ತದೆ ಮತ್ತು ಇನ್ನೊಮ್ಮೆ ಮಾಡಿ ತಿನ್ನಬೇಕು ಎನಿಸುವಷ್ಟು ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ಹೆಸರುಬೇಳೆ ಪಾಯಸದಲ್ಲಿ ಉಪಯೋಗಿಸಲಾಗುವ ಹಲವಾರು ಆಹಾರ ಪದಾರ್ಥಗಳು ತುಂಬಾ ಆರೋಗ್ಯಕರ, ಪೌಷ್ಟಿಕಾಂಶಗಳನ್ನ ಒಳಗೊಂಡ ಹಲವಾರು ಪದಾರ್ಥಗಳು ಇದರಲ್ಲಿ ಮಿಶ್ರಣ ಆಗಿರುತ್ತವೆ. ಇವುಗಳಿಂದ ನಮಗೆ ಕೆಲವೊಂದು ದೀರ್ಘಕಾಲದಿಂದ ಕಾಡುತ್ತಿರುವ ಕಾಯಿಲೆಗಳು ತಾತ್ಕಾಲಿಕವಾಗಿ ನಿಯಂತ್ರಣಕ್ಕೆ ಬರುವ ಸಾಧ್ಯತೆ ಇದೆ. ಹಾಗಾದ್ರೆ ಹೆಸರುಬೇಳೆ ಪಾಯಸ ತಿನ್ನುವುದರಿಂದ ನಮಗೆ ಸಿಗುವಂತಹ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹೆಸರುಬೇಳೆ ಪಾಯಸದಿಂದ ನಮ್ಮ ಆರೋಗ್ಯಕ್ಕೆ ಸಿಗುವ ಲಾಭಗಳನ್ನ ತಿಳಿಯುವ ಮೊದಲು ನಾವು ಪಾಯಸ ತಯಾರು ಮಾಡಲು ಬಳಕೆ ಮಾಡುವ ಆಹಾರ ಪದಾರ್ಥಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಹೆಸರುಬೇಳೆ ಪಾಯಸ ತಯಾರು ಮಾಡಲು ಪ್ರಮುಖವಾಗಿ ಹುರಿದ ಹೆಸರುಬೇಳೆ, ಬೆಲ್ಲ, ತೆಂಗಿನಕಾಯಿ ತುರಿ ಅಥವಾ ತೆಂಗಿನ ಹಾಲು, ಏಲಕ್ಕಿ, ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಇತ್ಯಾದಿಗಳನ್ನ ಬಳಕೆ ಮಾಡ್ತೇವೆ. ಹೆಸರುಬೇಳೆ ಪಾಯಸದಿಂದ ನಮಗೆ ಸುಮಾರು 335 ಕ್ಯಾಲರಿಗಳು ಲಭ್ಯವಾಗುತ್ತವೆ. ಅದರಲ್ಲಿ ಅರ್ಧ ಪಟ್ಟು ಅಂದರೆ 190 ಕ್ಯಾಲರಿಗಳು ಕೇವಲ ಕಾರ್ಬೋಹೈಡ್ರೇಟ್ ಅಂಶಗಳೇ ತುಂಬಿರುತ್ತವೆ. ಇನ್ನು 16 ಕ್ಯಾಲರಿಗಳಷ್ಟು ಪ್ರೋಟೀನ್ ಅಂಶಗಳು ನಮಗೆ ಸಿಗುತ್ತವೆ. ಉಳಿದ 127 ಕ್ಯಾಲರಿಗಳು ಒಳ್ಳೆಯ ಕೊಬ್ಬಿನ ಅಂಶದ ಪ್ರಮಾಣ ಎಂದು ಲೆಕ್ಕ ಹಾಕಲಾಗಿದೆ. ಒಟ್ಟಿನಲ್ಲಿ ಒಬ್ಬ ಮನುಷ್ಯನಿಗೆ ದಿನದ ಅಗತ್ಯತೆಗೆ ಹೋಲಿಸಿ ನೋಡಿದರೆ ಸರಿಸುಮಾರು 2000 ಕ್ಯಾಲರಿಗಳು ಲಭ್ಯ ಆಗಬೇಕಿರುತ್ತದೆ. ಅದರಲ್ಲಿ 17% ಕ್ಯಾಲರಿಗಳು ಹೆಸರುಬೇಳೆ ಪಾಯಸದಿಂದ ಸಿಗುತ್ತವೆ. ಹೆಸರುಬೇಳೆ ಪಾಯಸ ನಿಜಕ್ಕೂ ನಮಗೆ ಆರೋಗ್ಯಕರವೇ? ಹೀಗೆಂದು ಮಕ್ಕಳು, ವಯಸ್ಸಾದವರು, ಅಧಿಕ ರಕ್ತದ ಒತ್ತಡ ಹೊಂದಿರುವವರು, ಮಧುಮೇಹದ ಪ್ರಭಾವಕ್ಕೆ ಒಳಗಾಗಿರುವವರು ಕೇಳಬಹುದು. ಆದರೆ ಅವರ ವಯಸ್ಸಿಗೆ ಮತ್ತು ಆರೋಗ್ಯದ ಸ್ಥಿತಿಗೆ ಅನುಗುಣವಾಗಿ ಹೆಸರುಬೇಳೆ ಪಾಯಸ ಪ್ರಭಾವ ಬೀರುತ್ತದೆ. ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಹುರಿದು ಹಾಕುವುದರಿಂದ ವಯಸ್ಸಾದವರು ಮತ್ತು ಅಧಿಕ ರಕ್ತದ ಒತ್ತಡ ಇರುವವರು ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಒಳ್ಳೆಯದು. ಇದರ ಜೊತೆಗೆ ಹಾಕುವ ತೆಂಗಿನ ಹಾಲು ಕೂಡ ತುಂಬಾ ಸ್ವಾದಿಷ್ಟಕರ ಮತ್ತು ಆರೋಗ್ಯಕರ ಎಂದು ಹೇಳ್ತಾರೆ. ಈಗ ಹೆಸರುಬೇಳೆ ಪಾಯಸಕ್ಕೆ ಬಳಕೆ ಮಾಡುವ ಒಂದೊಂದೇ ಮುಖ್ಯ ಪದಾರ್ಥಗಳ ಬಗ್ಗೆ ತಿಳಿದುಕೊಳ್ಳೋಣ. ಸುಮಾರು 1/4 ಕಪ್ ಹೆಸರುಬೇಳೆಯಲ್ಲಿ ನಾರಿನ ಅಂಶದ ಪ್ರಮಾಣ 4.1 ಗ್ರಾಂನಷ್ಟಿದ್ದು ನಿಮ್ಮ ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಎಂದು ಹೆಸರು ಪಡೆದುಕೊಂಡ LDL ಅಂಶವನ್ನ ತಗ್ಗಿಸಿ ನಿಮ್ಮ ಹೃದಯದ ಅಪಧಮನಿಗಳ ಮೇಲೆ ಮತ್ತು ರಕ್ತನಾಳಗಳ ಮೇಲೆ ಯಾವುದೇ ತರಹದ ಒತ್ತಡ ಬೀಳದಂತೆ ತಡೆಯುತ್ತದೆ. ಇದರ ಜೊತೆಗೆ ಹೆಸರುಬೇಳೆಯಲ್ಲಿ 1.4 ಮಿಲಿಗ್ರಾಂ ಜಿಂಕ್ ಅಂಶ, 12.2 ಮಿಲಿಗ್ರಾಂ ಪ್ರೋಟೀನ್ ಅಂಶ ಮತ್ತು 1.95 ಮಿಲಿಗ್ರಾಂ ಕಬ್ಬಿಣದ ಅಂಶ ತುಂಬಿದೆ. ಈ ಎಲ್ಲ ಅಂಶಗಳ ಪ್ರಭಾವದಿಂದ ಹೆಸರುಬೇಳೆ ನಮ್ಮ ಚರ್ಮದ ಎಲಾಸ್ಟಿಕ್ ಲಕ್ಷಣಗಳನ್ನ ನಿರ್ವಹಣೆ ಮಾಡುವುದರಲ್ಲಿ ಮುಂದಿರುತ್ತದೆ. ಅಂದರೆ ಹೆಸರುಬೇಳೆ ನಮ್ಮ ತ್ವಚೆಯ ಆರೋಗ್ಯಕ್ಕೆ ತುಂಬಾ ಸಹಕಾರಿ. ಚರ್ಮದ ಮೇಲಿನ ಸುಕ್ಕುಗಳನ್ನ ಮತ್ತು ಗೆರೆಗಳನ್ನ ನಿವಾರಿಸಿ ನಮ್ಮ ಸೌಂದರ್ಯವನ್ನ ದುಪ್ಪಟ್ಟು ಮಾಡುವುದರಲ್ಲಿ ಹೆಸರುಬೇಳೆ ತುಂಬಾ ಪರಿಣಾಮಕಾರಿ ಎಂದು ಹೇಳ್ತಾರೆ. ಇನ್ನು ಹೆಸರುಬೇಳೆಯಲ್ಲಿ ಕಂಡುಬರುವ ನಾರಿನ ಅಂಶ, ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂ ಅಂಶ ಅಧಿಕ ರಕ್ತದ ಒತ್ತಡ ಹೊಂದಿರುವವರಿಗೆ ದೇಹದಲ್ಲಿ ರಕ್ತದ ಸಂಚಾರವನ್ನ ಸುಗಮಗೊಳಿಸಲು, ರಕ್ತದಲ್ಲಿ ಸೋಡಿಯಂ ಅಂಶದ ಪ್ರಮಾಣವನ್ನ ತಗ್ಗಿಸಿ, ರಕ್ತನಾಳಗಳ ಗಾತ್ರ ಹಿಗ್ಗಿಸಿ, ಯಾವುದೇ ಒತ್ತಡವಿಲ್ಲದೆ ಸರಾಗವಾದ ರಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತದೆ. ಇನ್ನು ತೆಂಗಿನ ಹಾಲಿನಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿರುವುದರಿಂದ ನಮ್ಮ ರಕ್ತದ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ಇದರ ಜೊತೆಗೆ ತೆಂಗಿನ ಹಾಲಿನಲ್ಲಿ ಲಾರಿಕ್ ಆಮ್ಲ ಹೆಚ್ಚಾಗಿರುವ ಕಾರಣ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನ ತಗ್ಗಿಸಿ ಒಳ್ಳೆಯ ಕೊಲೆಸ್ಟ್ರಾಲ್ ಅಂಶಗಳ ಪ್ರಮಾಣವನ್ನ ಹೆಚ್ಚು ಮಾಡುತ್ತದೆ. ನಮ್ಮ ದೇಹದಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಾಗುವುದರಿಂದ ನಮ್ಮ ಹೃದಯದ ಆರೋಗ್ಯ ಕೂಡ ವೃದ್ಧಿಯಾಗುತ್ತದೆ. ಇನ್ನು ಸಕ್ಕರೆಗೆ ಹೋಲಿಸಿದರೆ ಬೆಲ್ಲ ನಮ್ಮ ದೇಹಕ್ಕೆ ಯಾವುದೇ ಕ್ಯಾಲೋರಿ ಅಂಶಗಳನ್ನ ಕೊಡುವುದಿಲ್ಲ. ಜೊತೆಗೆ ನೈಸರ್ಗಿಕವಾದ ಸಿಹಿಯ ಪ್ರಮಾಣ ಬೆಲ್ಲದಲ್ಲಿ ಅಧಿಕವಾಗಿರುತ್ತದೆ. ಸಕ್ಕರೆ ಹಲವಾರು ದೀರ್ಘಕಾಲದ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಹಾಗೆಂದು ಬೆಲ್ಲವನ್ನು ಅಧಿಕ ಪ್ರಮಾಣದಲ್ಲಿ ಸೇವಿಸುವ ಹಾಗಿಲ್ಲ. ಈಗಾಗಲೇ ಹೃದಯದ ಸಮಸ್ಯೆಗಳನ್ನ ಹೊಂದಿರುವವರು ಮತ್ತು ತಮ್ಮ ದೇಹದ ತೂಕವನ್ನ ಇಳಿಸಿಕೊಳ್ಳಬೇಕು ಎನ್ನುವವರು ಬೆಲ್ಲವನ್ನ ನಿಯಮಿತ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ.